ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ರಾಜ್ಯದಲ್ಲಿ ಬಹಳ ಚರ್ಚೆಯಲ್ಲಿರುವಂತಹ ವಿಚಾರ ಅಂದ್ರೆ ಅದು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ. ಸದ್ಯ ಆ ಯೋಜನೆಗೆ ಆ ಭಾಗದ ರೈತರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆ ಯೋಜನೆಯ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಏಕಾಂಗಿಯಾದ ರೀತಿಯಲ್ಲಿ ಕಾಣಿಸ್ತಿದ್ದಾರೆ. ಕಾರಣ ಡಿ.ಕೆ. ಶಿವಕುಮಾರ್ ಜೊತೆಗೆ ಆ ಭಾಗದ ಶಾಸಕರಾಗಿರುವಂತಹ ಬಾಲಕೃಷ್ಣ ಬಿಟ್ರೆ ಇನ್ನು ಕಾಂಗ್ರೆಸ್ ಪಕ್ಷದ ಶಾಸಕರ ಡಿ.ಕೆ. ಶಿವಕುಮಾರ್ ಜೊತೆಗೆ ಈ ವಿಚಾರದಲ್ಲಿ ನಿಂತ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಸಚಿವರು ಕೂಡ ಈ ವಿಚಾರವನ್ನ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ಎಲ್ರಿಗೂ ಇರುವಂತಹ ಆತಂಕ ಏನಪ್ಪಾ ಅಂದ್ರೆ ರೈತರ ವಿರುದ್ಧವಾಗಿ ನಿಂತ್ಕೊಂಡು ಬಿಟ್ರೆ ಒಂದಲ್ಲ ಒಂದು ದಿನ ನಾವು ಸರಿಯಾದ ರೀತಿಯಲ್ಲಿ ಪೆಟ್ಟು ತಿನ್ನಬೇಕಾಗುತ್ತೆ ಅಂತ ಹೇಳಿ. ಹೀಗಾಗಿ ಆ ವಿಚಾರದಲ್ಲಿ ತೀರಾ ಆಸಕ್ತಿ ಕಾಣ್ತಾ ಇರೋದು ಡಿ.ಕೆ. ಶಿವಕುಮಾರ್ಗೆ ಮಾತ್ರ. ಹಾಗೆ ಅದನ್ನ ಬಲವಾಗಿ ಸಮರ್ಥನೆ ಮಾಡ್ಕೊಳ್ತಿರೋದು ಕೂಡ ಡಿ.ಕೆ. ಶಿವಕುಮಾರ್ ಮಾತ್ರ. ಹೀಗಾಗಿ ಹೆಚ್ಚು ಕಡಿಮೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಏಕಾಂಗಿಯಾದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಇದೀಗ ಮತ್ತೊಂದು ಡಿ.ಕೆ. ಶಿವಕುಮಾರ್ ಕನಸು ಅನ್ನಬಹುದಾ, ಅಥವಾ ಡಿ.ಕೆ. ಶಿವಕುಮಾರ್ ಆಲೋಚನೆ ಅನ್ನಬಹುದಾ, ಅಥವಾ ಡಿ.ಕೆ. ಶಿವಕುಮಾರ್ ತೆಗೆದುಕೊಳ್ತಿರುವಂತಹ ನಿರ್ಧಾರ ಅನ್ನಬಹುದಾ, ಏನಾದ್ರೂ ಅನ್ನಬಹುದು. ಆ ವಿಚಾರದಲ್ಲೂ ಕೂಡ ತೀವ್ರ ವಿರೋಧ ಎದುರಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಆಸೆಗೆ ತಣ್ಣೀರು ಎರಚುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಅದು ಎರಡನೇ ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಂಧುಗಳೇ, ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೇಕಾ ಬೇಡವಾ ಅನ್ನೋದು ಅದು ಬೇರೆಯದ್ದೇ ಆದಂತ ಚರ್ಚೆ. ಒಂದಷ್ಟು ಮಂದಿಯ ಇದಂದ್ರೆ ಯಾಕೆ ಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಹೆಚ್ಚು ಕಡಿಮೆ ಅದೇ ಸಾಕಾಗಬಹುದು. ಎರಡನೇ ವಿಮಾನ ನಿಲ್ದಾಣ ಆಯ್ತು ಅಂತಾದ್ರೆ ಒಂದಷ್ಟು ದಿನಗಳಾದ ಬಳಿಕ ಅದು ಶಟ್ ಡೌನ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದೇನೋ ಅನ್ನೋದು ಒಂದಷ್ಟು ಜನರ ವಾದ. ಆದ್ರೆ ಇನ್ನೊಂದಷ್ಟು ಮಂದಿಯ ವಾದ ಏನಪ್ಪಾ ಅಂದ್ರೆ ಬೆಂಗಳೂರು ಬೆಳಿತಿರುವಂತ ಪರಿಯನ್ನ ನೋಡ್ತಾ ಇದ್ರೆ ಇನ್ನೊಂದು 10 ವರ್ಷಕ್ಕೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತ ನಾವು ಆಲೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣ ಅನಿವಾರ್ಯ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಮಂದಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅದು ಬೇರೆಯದ್ದೇ ಆದಂತ ಚರ್ಚೆ. ಆದ್ರೆ ಈಗ ಚರ್ಚೆ ನಡೀತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ಜಾಗದಲ್ಲಿ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಚರ್ಚೆ ನಡೀತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಬಹುತೇಕ ಅದು ಕನಕಪುರ ರಸ್ತೆಗೆ ಹೋಗುವಂತ ಸಾಧ್ಯತೆ ಇದೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಮತಕ್ಷೇತ್ರ ಇದೆಯಲ್ಲ, ಅದರ ಸಮೀಪ ಹೋಗುವಂತ ಸಾಧ್ಯತೆ ಇದೆ. ಅದಕ್ಕಿದೀಗ ಬಹಳ ದೊಡ್ಡ ಮಟ್ಟಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದು ಸಭೆಯನ್ನು ನಡೆಸಿದ್ರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ, ಹೆಚ್ಚು ಕಡಿಮೆ ಬೆಂಗಳೂರು ದಕ್ಷಿಣಕ್ಕೆ ನಾವು ಆಲೋಚನೆಯನ್ನ ಮಾಡ್ತಿದ್ದೀವಿ ಎನ್ನುವಂತ ರೀತಿಯಲ್ಲಿ. ಅದಕ್ಕೆ ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ವಿ ಸೋಮಣ್ಣ ವಿಮಾನಯಾನ ಸಚಿವರಿಗೆ ಒಂದು ಪತ್ರವನ್ನ ಬರೆದಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಬಿಜೆಪಿ ಇದೇ ವಿಚಾರದಲ್ಲಿ ಒಂದು ಹೋರಾಟವನ್ನ ಆರಂಭಿಸುವಂತ ಸಾಧ್ಯತೆಗಳು ಕೂಡ ಇದೀಗ ಕಂಡು ಬರ್ತಾ ಇದೆ. ಹಾಗಾದ್ರೆ ಏನ್ ಚರ್ಚೆ ಆಗ್ತಾ ಇದೆ? ಬಿಜೆಪಿ ನಾಯಕರ ವಾದ ಏನು, ಎಲ್ಲಾಗಬೇಕು ಅಂತ ಅವರು ವಾದ ಮಾಡ್ತಿದ್ದಾರೆ, ಡಿ.ಕೆ. ಶಿವಕುಮಾರ್ ಏನ್ ಪ್ಲಾನ್ ಮಾಡ್ತಿದ್ದಾರೆ, ಅದೆಲ್ಲವನ್ನು ಕೂಡ ವಿವರವಾಗಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಸದ್ಯಕ್ಕೆ ಒಂದಷ್ಟು ಪ್ರದೇಶವನ್ನ ಗುರುತು ಮಾಡಲಾಗಿದೆ. ಆ ಪ್ರದೇಶದ ಈಗ ಬಹಳ ಚರ್ಚೆ ನಡೀತಾ ಇರೋದು ಎಲ್ಲೆಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ, ಒಂದು ಈ ಕನಕಪುರ ರಸ್ತೆ, ಹೆಚ್ಚು ಕಡಿಮೆ ಮೈಸೂರು ಎಕ್ಸ್ಪ್ರೆಸ್ ವೇಗೂ ಕೂಡ ಸಮೀಪ ಬರುತ್ತೆ. ಈ ಕೆ ಚೂಡಹಳ್ಳಿ ಎನ್ನುವಂತ ಪ್ರದೇಶ, ಈ ಹಾರೋಹಳ್ಳಿ ಆ ಭಾಗ ಬರುತ್ತಲ್ಲ, ಅಲ್ಲೊಂದು 4655 ಎಕರೆ. ಸೋಮನಹಳ್ಳಿ ಅಂತ ಹೇಳಿ ಅದು ಹೆಚ್ಚು ಕಡಿಮೆ ಬಂದರಘಟ್ಟಕ್ಕೆ ಸಮೀಪ ಬರುತ್ತೆ. ಅಲ್ಲಿ 4376 ಜಾಗವನ್ನ ಈಗಾಗಲೇ ಗುರುತಿಸಲಾಗಿದೆ. ಇನ್ನೊಂದು ಜಾಗ ಅಂದ್ರೆ ನೆಲಮಂಗಲ ಕುಣಿಗಲ್ ರಸ್ತೆ ಮಧ್ಯಭಾಗದಲ್ಲಿ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹೆಚ್ಚು ಚರ್ಚೆ ಇರಲಿಲ್ಲ. ಆದ್ರೆ ಬಹುತೇಕ ಚರ್ಚೆ ನಡೀತಿರೋದು ಎಲ್ಲಿ ಅಂದ್ರೆ ಇದೇ ಚೂಡಹಳ್ಳಿ ಪ್ರದೇಶ ಹಾಗೆ ಸೋಮನಹಳ್ಳಿ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಹೆಚ್ಚು ಕಡಿಮೆ ಅಲ್ಲಿ 9600 ರಿಂದ 9800 ಎಕರೆ ಜಾಗವನ್ನ ಭೂ ಸ್ವಾಧೀನವನ್ನ ಮಾಡಿಕೊಳ್ಳಬೇಕಾಗತ್ತೆ. ಆ ಜಾಗ ಫೈನಲ್ ಆಯ್ತು ಅಂತ ಆದರೆ ಈಗ ಡಿ.ಕೆ. ಶಿವಕುಮಾರ್ ಪ್ಲಾನ್ ಏನು ಆ ವಿಚಾರದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ, ಬಂಧುಗಳೇ, ಯಾವ್ದಾದ್ರು ಒಂದು ವಿಮಾನ ನಿಲ್ದಾಣಕ್ಕೆ ಜಾಗವನ್ನು ಗುರುತಿಸ್ತಾರೆ ಅಂದ್ರೆ ಬರೀ ವಿಮಾನ ನಿಲ್ದಾಣ ಅಂತ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಭೂಮಿಯ ಬಗ್ಗೆ, ಭೂಮಿಯ ಸುತ್ತಮುತ್ತಲೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ವಿಮಾನ ನಿಲ್ದಾಣ ಆಗುತ್ತೆ ಅಂದ್ರೆ ಸುತ್ತಮುತ್ತ ಭೂಮಿಗೆ ಬಂಗಾರದ ಬೆಲೆ ಬಂದು ಬಿಡುತ್ತೆ, ರಿಯಲ್ ಎಸ್ಟೇಟ್ ಬೂಮ್ಗೆ ಹೋಗಿ ಬಿಡುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈಗ ಡಿ.ಕೆ. ಶಿವಕುಮಾರ್ ಪ್ಲಾನ್ ಏನು ಅದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಒಂದು ಸಹಜವಾಗಿ ಅವರ ಮತಕ್ಷೇತ್ರಕ್ಕೆ ಸಮೀಪ ಇರುವಂತ ಪ್ರದೇಶ ಕನಕಪುರದಿಂದ ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು 20 ರಿಂದ 25 ಕಿಲೋಮೀಟರ್ ಆಗುತ್ತೆ. ಇನ್ನು ಬಿಡದಿ ಟೌನ್ಶಿಪ್ ಹಠ ಹಿಡಿದು ಮಾಡಿದ್ರು ಅಂತಾದ್ರೆ ಆ ಬಿಡದಿ ಟೌನ್ಶಿಪ್ಗೂ ಕೂಡ ತೀರಾ ಸಮೀಪ ಆಗುತ್ತೆ. ಮೈಸೂರು ಎಕ್ಸ್ಪ್ರೆಸ್ ವೇಗೂ ಕೂಡ ಸಮೀಪ ಆಗುತ್ತೆ. ಇನ್ನುಳಿದಂತೆ ಈಗ ಇರುವಂತ ಏರ್ಪೋರ್ಟ್ ಇದೆಯಲ್ಲ, ಅದು ಬೆಂಗಳೂರು ಉತ್ತರ ಪ್ರದೇಶಕ್ಕಿದೆ, ದೇವನಹಳ್ಳಿ ಭಾಗಕ್ಕೆ. ಈ ಕಡೆ ಈ ಬಂದರಘಟ್ಟ ಅಥವಾ ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗದವರು ಅಥವಾ ಈ ದಕ್ಷಿಣ ಭಾಗದವರು ದೇವನಹಳ್ಳಿಗೆ ಹೋಗಬೇಕು ಅಂದ್ರೆ ಒಂದು 2 ರಿಂದ 2.5 ಗಂಟೆ ಟೈಮ್ ತೆಗೆದುಕೊಳ್ಳುತ್ತೆ. ಹೀಗಾಗಿ ಈ ಪ್ರದೇಶದವರಿಗೆಲ್ಲರಿಗೂ ಕೂಡ ಯೂಸ್ ಆಗಲಿ ಎನ್ನುವ ಕಾರಣಕ್ಕಾಗಿ ಇಲ್ಲಿ ವಿಮಾನ ನಿಲ್ದಾಣ ಎನ್ನುವ ರೀತಿಯಲ್ಲಿ ಅವರು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ
ತಮಿಳುನಾಡಿನಲ್ಲಿ ಹೊಸೂರಿನಲ್ಲಿ ಏರ್ಪೋರ್ಟ್ ಮಾಡುವಂತ ಒಂದು ಪ್ಲಾನ್ ಅನ್ನು ಹಾಕಿಕೊಳ್ಳಲಾಗಿತ್ತು ಹಿಂದೆ DMK ಸರ್ಕಾರ ಇದ್ದಂತ ಸಂದರ್ಭದಲ್ಲಿ. ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟ ಬಹಳ ಚರ್ಚೆ ಆಗ್ತಿತ್ತು ಬಿಡಿ. ಹೆಚ್ಚು ಕಡಿಮೆ 2,000 ಎಕರೆನ 2,500 ಎಕರೆನೂ ಗುರುತಿಸಿದ್ರು. ಈಗ ಹೊಸೂರಿನಲ್ಲಿ ಏನಾದರೂ ಆಯ್ತು ಅಂತಾದ್ರೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದ ಜನರಿಗೆ ಅದು ಬಹಳ ಹತ್ರ ಆಗುತ್ತೆ. ಬಹುತೇಕ ಎಲ್ಲರೂ ಕೂಡ ಆ ಕಡೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಅವ್ರಿಗೆ ಟಕ್ಕರ್ ಕೊಡಬೇಕು ಅಥವಾ ಅವರಿಗಿಂತ ಮುಂಚೆ ನಾವು ಮಾಡಬೇಕು ಎನ್ನುವ ರೀತಿಯಲ್ಲೂ ಕೂಡ DK ಶಿವಕುಮಾರ್ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಭಾಗದ ಜನರಿಗೆ ಸಮೀಪ ಆಗುತ್ತೆ, ಆ ಭಾಗವೂ ಕೂಡ ಬಹಳ ಉದ್ಧಾರ ಆಗುತ್ತೆ, ಆ ಭಾಗದ ಭೂಮಿಗೂ ಕೂಡ ಬೆಲೆ ಬರುತ್ತೆ, ಈ ರೀತಿಯಲ್ಲಿ ಒಂದಷ್ಟು ಜನರ ಆಲೋಚನೆ. ಆದ್ರೆ ಅದಕ್ಕೆ ಅದಕ್ಕೆ ವಿರುದ್ಧವಾಗಿ ವಾದವನ್ನು ಮಾಡುವಂಥವರ ವಾದ ಏನಪ್ಪಾ ಅಂದ್ರೆ, ಆ ಭಾಗದಲ್ಲಿ DK ಶಿವಕುಮಾರ್ ಸೇರಿದಂತೆ ಸಾಕಷ್ಟು ಜನಪ್ರತಿನಿಧಿಗಳ ಜಮೀನಿದೆ, ಅವರ ಜಮೀನಿಗೆ ಬಂಗಾರದ ಬೆಲೆ ಬರಲಿ ಎನ್ನುವ ಕಾರಣಕ್ಕಾಗಿ ಹೀಗೆ ಮಾಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಅವರದ್ದೇ ಮತಕ್ಷೇತ್ರಕ್ಕೆ ಸಮೀಪ ಇರುವಂತ ಕಾರಣಕ್ಕಾಗಿ DK ಶಿವಕುಮಾರ್ ಸ್ವಹಿತಾಸಕ್ತಿ ಇದರಲ್ಲಿ ಅಡಗಿದೆ. ಇಂಥದ್ದೊಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಈಗ ಅದಕ್ಕೆ ಇನ್ನೊಂದು ವಿರೋಧವೂ ಕೂಡ ದೊಡ್ಡ ಮಟ್ಟಿಗೆ ಎದುರಾಗುವಂತ ಲಕ್ಷಣ ಕಾಣಿಸ್ತಾ ಇದೆ. ಅದು ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 2,000 ಗೋಮಾಳ ಜಾಗ ಇದೆಯಂತೆ, ಸರ್ಕಾರದ ಜಾಗ. ಇನ್ನುಳಿದಂತೆ ಜನರ ಕೈಯಲ್ಲಿ ಇರುವಂತ ಫಲವತ್ತಾದಂತ ಕೃಷಿ ಜಮೀನನ್ನೇ ಅಲ್ಲಿ ವಶಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಏರ್ಪೋರ್ಟ್ಗೆ ವಶಕ್ಕೆ ತೆಗೆದುಕೊಳ್ಳೋದು ಅಂದ್ರೆ ಅಲ್ಲಿ ಜನರಿಗೆ ವಾಸಕ್ಕೆ ಅವಕಾಶ ಇರೋದಿಲ್ಲ, ಜನರನ್ನು ಕೂಡ ಅಲ್ಲಿ ಒಕ್ಕಲೆಬ್ಬಿಸಬೇಕಾಗತ್ತೆ. ಹೀಗಾಗಿ ನಿನ್ನೆ ಇದೇ ವಿಚಾರ ಸಂಬಂಧಪಟ್ಟ ಹಾಗೆ ಆ ಭಾಗದಲ್ಲಿ ಒಂದು ಸಭೆಯನ್ನು ಕೂಡ ಕರೆಯಲಾಗಿತ್ತು. ಅಲ್ಲಿ ಸಾಕಷ್ಟು ರೈತರು ಕೂಡ ಬಂದಿದ್ರು. ಅವರು ಈಗಾಗಲೇ ಭೂ ಸ್ವಾಧೀನಕ್ಕೆ ತೀವ್ರವಾದಂಥ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬೇಡವೇ ಬೇಡ, ಇಲ್ಲಿ ಯಾವ ಕಾರಣಕ್ಕೂ ಭೂ ಸ್ವಾಧೀನಕ್ಕೆ ಅವಕಾಶ ಕೊಡಬಾರದು, ನಾವು ಯಾವ ಕಾರಣಕ್ಕೂ ಜಮೀನನ್ನು ಕೊಡೋದಿಲ್ಲ, ಇದು ಫಲವತ್ತಾದಂಥ ಕೃಷಿ ಜಮೀನು ಅಂತ ಅವರು ಈಗಾಗಲೇ ವಾದವನ್ನ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಮುಂದೊಂದು ದಿನ ಅದೇ ಜಾಗ ಫೈನಲ್ ಆಯ್ತು ಅಂದರೂ ಕೂಡ ಭೂ ಸ್ವಾಧೀನದ ವಿಚಾರದಲ್ಲಿ ಬಿಡದಿಲ್ಲ ಹೆಂಗೆ ಹಗ್ಗ ಜಗ್ಗಾಟ ನಡೀತಾ ಇದೆ, ಅಲ್ಲಿ ಮತ್ತೊಂದು ಸುತ್ತಿನ ಹಗ್ಗ ಜಗ್ಗಾಟ ನಡೆಯುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದು ಒಂದು ವಿಚಾರವ ಯಾವುದು ಈ ಚೂಡಹಳ್ಳಿ ಸೋಮನಹಳ್ಳಿ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಸೋಮಣ್ಣನವರ ವಾದ, ಸ್ವತಃ ಕಾಂಗ್ರೆಸ್ನಲ್ಲೇ ಇರುವಂತ DCM ಕೂಡ ಆಗಿರುವಂತ ಡಾಕ್ಟರ್ G ಪರಮೇಶ್ವರ್ ಅವರ ವಾದ ಅಥವಾ ವಿಜಯೇಂದ್ರ ಅವರ ವಾದ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಸೋಮಣ್ಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆಗ್ಲೇ ಹೇಳಿದಾಗೆ ಕೇಂದ್ರ ಸಚಿವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಅವರೆಲ್ಲರೂ ಹೇಳ್ತಾ ಇರೋದು ತುಮಕೂರು ಭಾಗದಲ್ಲಿ ಆಗ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಶಿರಾದಲ್ಲಿ ಆಗ್ಲಿ ಅಂತ. ಶಿರಾದಲ್ಲಿ ಆದ್ರೆ ಏನು ಪ್ರಯೋಜನ ಅಂತಲೂ ಕೂಡ ಅವರು ವಾದವನ್ನ ಮುಂದಿಡ್ತಾ ಇದ್ದಾರೆ. ಈಗ ಆಗ್ತಿರುವಂತ ಅಭಿವೃದ್ಧಿ ಎಲ್ಲವೂ ಕೂಡ ಬೆಂಗಳೂರು ಕೇಂದ್ರಿತವಾಗಿ ಅಭಿವೃದ್ಧಿ ಆಗ್ತಾ ಇದೆ. ತಮಿಳುನಾಡು ಉದಾಹರಣೆ ತೆಗೆದುಕೊಂಡ್ರೆ ಚೆನ್ನೈ, ಕೊಯಂಬತ್ತೂರು, ಸೇಲಂ ಹೀಗೆ ಬೇರೆ ಬೇರೆ ಸಿಟಿಗಳಿದ್ದಾವೆ. ಆಂಧ್ರ ಪ್ರದೇಶದಲ್ಲೂ ಹಾಗೆ ಉದಾಹರಣೆ ನಾವು ಕೊಡ್ತಾ ಹೋಗಬಹುದಾಗಿದೆ. ವಿಶಾಖಪಟ್ಟಣಂ, ವಿಜಯವಾಡ ಈ ರೀತಿಯಾಗಿ. ಇನ್ನು ಮುಂಬೈಗೆ ಬಂದ್ರೆ ಮಹಾರಾಷ್ಟ್ರಕ್ಕೆ ಬಂದ್ರೆ ಮುಂಬೈ, ಪುಣೆ ಈ ರೀತಿಯಾಗಿ ಎಲ್ಲವೂ ಕೂಡ ಇದೆ. ಆದರೆ ಕರ್ನಾಟಕ ಅಂತ ಬಂದಾಗ ಬೆಂಗಳೂರಿಗೆ ಸರಿಸಮನಾಗಿ ಬೆಳೆಯಬಲ್ಲಂತ ನಗರಗಳು ಬೇಕಾದಷ್ಟಿದ್ದಾವೆ. ಆದರೆ ಬೇರೆ ಯಾವುದೂ ಅಭಿವೃದ್ಧಿ ಆಗ್ತಿಲ್ಲ, ಕೇವಲ ಬೆಂಗಳೂರು ಮಾತ್ರ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಹೀಗಾಗಿ ಶಿರಾದಲ್ಲಿ ಏನಾದರೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಯಿತು ಅಂತ ಆದ್ರೆ ಅದರ ಇಂಪ್ಯಾಕ್ಟ್ ಕೇವಲ ತುಮಕೂರಿಗೆ ಮಾತ್ರ ಅಲ್ಲ, ಆ ಕಡೆ ಸೀದಾ ಚಿತ್ರದುರ್ಗಕ್ಕೆ, ಆ ಕಡೆ ಹೋದ್ರೆ ದಾವಣಗೆರೆಗೆ, ಸ್ವಲ್ಪ ಮಟ್ಟಿಗೆ ಈ ಬಳ್ಳಾರಿಯವರೆಗೆ ಅಥವಾ ಈ ಮಲೆನಾಡು ಭಾಗದವರೆಗೂ ಕೂಡ ಅದರ ಇಂಪ್ಯಾಕ್ಟ್ ಆಗಬಹುದು, ಆ ಭಾಗವೂ ಕೂಡ ಅಭಿವೃದ್ಧಿ ಆಗಬಹುದು ಎನ್ನುವಂತ ರೀತಿಯಲ್ಲಿ. ಜೊತೆಗೆ ಇನ್ನೊಂದಷ್ಟು ವಿಚಾರವನ್ನು ಕೂಡ ಅವರು ಮುಂದಿಡ್ತಾ ಇದ್ದಾರೆ. ಮುಂಬೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್, ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್, ರಾಷ್ಟ್ರೀಯ ಹೂಡಿಕೆ ಮತ್ತು ಉತ್ಪಾದನಾ ವಲಯ NIMZ ಅಥವಾ ನಿಮ್ಸ್ ಅಂತ ಏನ್ ಕರಿತೀವಿ ಅದು, KDBಯ ಕೈಗಾರಿಕಾ ಪ್ರದೇಶ, ಹಾಗೆ ಆ ಪ್ರದೇಶಕ್ಕೆ ರಸ್ತೆ ಸಂಪರ್ಕ ಚೆನ್ನಾಗಿದೆ, ರಾಷ್ಟ್ರೀಯ ಹೆದ್ದಾರಿ ಇದೆ 48, ಅದೇ ರೀತಿಯಾಗಿ ರೈಲ್ವೆ ಸಂಪರ್ಕ ಚೆನ್ನಾಗಿದೆ. ಭೂ ಸ್ವಾಧೀನ ಅಂತ ಬಂದಾಗಲೂ ಕೂಡ ಹೆಚ್ಚು ಸವಾಲು ಎದುರಾಗೋದಿಲ್ಲ, ಕಾರಣ ಅಲ್ಲಿ ಬಂಜರು ಭೂಮಿಯೂ ಕೂಡ ಇದೆ. ಹೀಗಾಗಿ ಜನರೇ ಮುಂದೆ ಬಂದು ಭೂಮಿಯನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದು ಹಿಂದೆಯೇ ಒಂದು ಒಪ್ಪಂದ ಆಗಿದೆಯಲ್ಲ, ಈ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 150 ಕಿಲೋಮೀಟರ್ ದೂರದಲ್ಲಿ ಮಾಡಬೇಕು ಅಂತ ಒಂದು ನಿಯಮ ಇದೆಯಲ್ಲ, ಆ ನಿಯಮದ ವ್ಯಾಪ್ತಿಗೂ ಕೂಡ ಇದು ಬರುತ್ತೆ. ಅಂದ್ರೆ ಶಿರಾ ಬಹಳ ದೂರದಲ್ಲಿದೆ. ಹೀಗಾಗಿ ಶಿರಾ ಯೋಗ್ಯವಾದಂತ ಪ್ರದೇಶ ಅಂತ ವಿ ಸೋಮಣ್ಣ, ವಿಜಯೇಂದ್ರ, ಡಾಕ್ಟರ್ G ಪರಮೇಶ್ವರ್ ಸೇರಿದಂತೆ ಸಾಕಷ್ಟು ಮಂದಿ ವಾದವನ್ನ ಮುಂದಿಡ್ತಾ ಇದ್ದಾರೆ. ಜೊತೆಗೆ ವಿಜಯೇಂದ್ರ ಇನ್ನೊಂದು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನೀವು ಬರೀ ಬೆಂಗಳೂರು ದಕ್ಷಿಣಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಥವಾ ರಿಯಲ್ ಎಸ್ಟೇಟ್ ಬಗ್ಗೆಯೂ ಕೂಡ ನಿಮ್ಮ ತಲೆಯಲ್ಲಿ ಏನಾದರೂ ಇದೆಯಾ, ಈ ರೀತಿಯಲ್ಲೂ ಕೂಡ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಶಿರಾ ಆಯ್ತು ಅಂತ ಆದರೆ ಸುತ್ತಮುತ್ತ ಪ್ರದೇಶಗಳೆಲ್ಲವೂ ಕೂಡ ಅಭಿವೃದ್ಧಿ ಹೊಂದುತ್ತೆ. ಶಿರಾ ಸುತ್ತಮುತ್ತ ಇರುವಂತಹ ಕೈಗಾರಿಕಾ ವಲಯ ಏನಿದೆ ಅದಕ್ಕೂ ಒಂದು ರೀತಿಯಲ್ಲಿ ಬೂಸ್ಟ್ ಅನ್ನು ನೀಡಿದ ರೀತಿಯಲ್ಲಿ ಆಗಿಬಿಡುತ್ತೆ. ಕೇವಲ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಅನ್ನೋದರ ಬದಲಾಗಿ ಆ ಕಡೆಗೂ ಕೂಡ ಅಭಿವೃದ್ಧಿ ಆದ ರೀತಿಯಲ್ಲಿ ಆಗುತ್ತೆ. ಈಗ ದೇವನಹಳ್ಳಿಲಿ ಆಯ್ತು ಅಂದ್ರೆ ನೆರೆ ರಾಜ್ಯದವ್ರಿಗೆ ಲಾಭ ಆಗುತ್ತೆ, ಈ ಕಡೆ ಆಯ್ತು ಅಂದ್ರೂ ಕೂಡ ಅದು ತಮಿಳುನಾಡು ಸೇರಿರುತ್ತೆ, ಆ ಕಡೆ ಲಾಭ ಆಗುತ್ತೆ. ಶಿರಾದಲ್ಲಿ ಆಯ್ತು ಅಂತ ಆದ್ರೆ ಆ ಮಧ್ಯ ಕರ್ನಾಟಕ ಭಾಗಕ್ಕೆ ಹೆಚ್ಚು ಲಾಭ ಆಗಬಹುದು ಅನ್ನೋದು ಅವರ ವಾದ, ಅವರ ಚರ್ಚೆ. ನನ್ನನ್ನು ಕೇಳಿದ್ರೆ ವೈಯಕ್ತಿಕ ಅಭಿಪ್ರಾಯದ ವಿಚಾರಕ್ಕೆ ಬಂದ್ರೆ ಹೌದು, ಒಂದು ಕಡೆ ಈಗ ಬಿಡದಿ ಟೌನ್ಶಿಪ್ ಅಂತಿದ್ದಾರಲ್ಲ, ಇದು ಬೆಂಗಳೂರಿನ ಭಾರವನ್ನ ಕಡಿಮೆ ಮಾಡೋದಿಲ್ಲ. ಅದರ ಬದಲಾಗಿ ಏನಾಗುತ್ತೆ, ಇನ್ನೊಂದಷ್ಟು ಮಂದಿ ಉತ್ತರ ಭಾರತ ಕಡೆಯಿಂದ ಆ ಕಡೆ ಬರೋದಕ್ಕೆ ಶುರುವಾಗ್ತಾರೆ. ಇನ್ನು ಬೆಂಗಳೂರು ದಕ್ಷಿಣ ಏರ್ಪೋರ್ಟ್ ಆಯ್ತು ಅಂತ ಆದ್ರೆ ಸುತ್ತಮುತ್ತ ಇರುವಂತಹ ಕೃಷಿ ಅಂತೂ ಸಂಪೂರ್ಣವಾಗಿ ನಾಶ ಆಗಿ ಹೋಗುತ್ತೆ ಬಿಡಿ.
ರಿಯಲ್ ಎಸ್ಟೇಟ್ ಬೂಮ್ಗೆ ಬಂದು ಅದು ಯಾವ್ಯಾವುದು ರೂಪವನ್ನು ಪಡೆಯೋದಕ್ಕೆ ಶುರುವಾಗುತ್ತೆ. ಹೌದು, ಅದು ಮತ್ತೆ ಏನ್ ಮಾಡುತ್ತೆ, ಬೆಂಗಳೂರಿನ ಮೇಲಿನ ಹೊರೆಯನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಹೊರತಾಗಿ ಹೊರೆಯನ್ನ ತಗ್ಗಿಸೋದಿಲ್ಲ. ಅದೇ ಶಿರಾದಲ್ಲಿ ಆಯ್ತು ಅಂತ ಆದ್ರೆ, ತುಮಕೂರು ಭಾಗದಲ್ಲಿ ಆಯ್ತು ಅಂತ ಆದ್ರೆ ನನ್ನ ಪ್ರಕಾರ ಒಂದು ಹಂತಕ್ಕೆ ಹೌದು, ಅದು ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ಪೂರಕ ಆಗಿ ಇರುತ್ತೆ. ಯಾಕಂದ್ರೆ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಫಲವತ್ತಾದಂತ ಕೃಷಿ ಜಮೀನಿದೆ. ಆ ಭಾಗದ ಒಂದಷ್ಟು ಕಡೆಗಳಲ್ಲಿ ವಾದ ಏನಪ್ಪಾ ಅಂದ್ರೆ, ನಮ್ಮ ಭಾಗದಲ್ಲಿ ಬಂಜರು ಭೂಮಿ ಇದೆ, ಭೂಮಿಯನ್ನು ಇಟ್ಕೊಂಡು ನಾವು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದರ ಬದಲಾಗಿ ಇಲ್ಲಿ ಬೇರೆ ಏನಾದರೂ ಅಭಿವೃದ್ಧಿ ಚಟುವಟಿಕೆ ಆಗಲಿ ಎನ್ನುವ ರೀತಿಯಲ್ಲೂ ಕೂಡ ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿಗೆ ಹೋಯ್ತು ಅಂತ ಆದ್ರೆ ಒಂದಷ್ಟು ಪ್ರಯೋಜನ ಆಗಬಹುದು. ಓಕೆ, ಹಾಗಾದ್ರೆ ಈ ಶಿರಾದಲ್ಲಿ ಆಗ್ಲಿ ಅಂತ ಕೈ ಬೆರಳು ತೋರಿಸಿದ ಕ್ಷಣ, ಕನಕಪುರ ರೋಡಲ್ಲಿ ಆಗ್ಲಿ ಅಂತ ಕೈ ಬೆರಳು ತೋರಿಸಿದ ಕ್ಷಣ ಎಲ್ಲವೂ ಕೂಡ ಆಗೋಗ್ಬಿಡುತ್ತಾ? ಇಲ್ಲ. ನಾವೊಂದು ಫೀಸಿಬಿಲಿಟಿ ರಿಪೋರ್ಟ್ ಅಂತ ಹೇಳ್ತೀವಿ, ಸಾಧ್ಯತಾ ವರದಿ, ಅದು ಮೊದಲು ಆಗಬೇಕಾಗತ್ತೆ. ಅದಾದ ನಂತರ ಭೂಸ್ವಾಧೀನ, ಮತ್ತೊಂದು ಮಗದೊಂದು ಏನು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯದ ಒಪ್ಪಿಗೆ, ಅದೆಲ್ಲವೂ ಕೂಡ ಅನಂತರ. ಅದರ ಮೊದಲು ಇಲ್ಲಾಗಬೇಕಾಗಿರೋದು ಸಾಧ್ಯತಾ ವರದಿ. ಈಗಾಗಲೇ ಚೂಡಹಳ್ಳಿ, ಸೋಮನಹಳ್ಳಿ ಪ್ರದೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೆ ಕಾರ್ಯವನ್ನ ಆರಂಭಿಸಲಾಗಿದೆ. ಆ ಕಾರಣಕ್ಕೆ ಗುಮಾನಿ ಜಾಸ್ತಿ ಆಗಿದೆ, ಬಹುತೇಕ ಅಲ್ಲೇ ಆಗಬಹುದು ಎನ್ನುವಂತ ರೀತಿಯಲ್ಲಿ. ಒಂದು ಸಿಂಗಾಪುರದ ಮೇನ್ ಆರ್ಟೆಡ್ ಎನ್ನುವಂತ ಕಂಪನಿಗೆ ಈಗಾಗಲೇ ಅದರ ಗುತ್ತಿಗೆಯನ್ನು ಕೊಡಲಾಗಿದೆ. ಅವರು ಈಗಾಗಲೇ ಏನು ಸರ್ವೆಯನ್ನು ಆರಂಭಿಸಿದ್ದಾರೆ. ಹೆಚ್ಚು ಕಡಿಮೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಧ್ಯತಾ ವರದಿಯನ್ನು ಕೊಡುವಂತ ಸಾಧ್ಯತೆ ಇದೆ. ಏನ್ ಸಾಧ್ಯತಾ ವರದಿ? ಅಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕಾಗತ್ತೆ, ಹವಾಮಾನದ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ, ಲೀಗಲ್ ಬ್ಯಾಟಲ್ ಏನಾದರೂ ಇದೆಯಾ ಅದನ್ನು ಕೂಡ ಪರೀಕ್ಷೆ ಮಾಡಬೇಕಾಗತ್ತೆ. ಎಲ್ಲವನ್ನೂ ಕೂಡ, ಅಂದ್ರೆ ಒಂದು ವಿಮಾನ ನಿಲ್ದಾಣ ಅಂದ್ರೆ ಆರಾಮಾಗಿ ಆಗ್ಬಿಡುತ್ತೆ ಅಂತಲ್ಲ, ಅಲ್ಲಿ ರನ್ವೇ ಮಾಡೋದಕ್ಕೆ ನೀಟಾದಂಥ ಸಮತಟ್ಟಾದಂಥ ಜಾಗ ಬೇಕಾಗತ್ತೆ. ಈಗ ದೇವನಹಳ್ಳಿ ಏರ್ಪೋರ್ಟ್ ಇದೆ, HL ಇದೆ, ಅಲ್ಲಿ ಬರುವಂಥ ವಿಮಾನಗಳಿಗೆ ಇದರಿಂದ ಬೇರೆ ರೀತಿಯಲ್ಲಿ ಕ್ಲಾಶ್ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಎಲ್ಲಾ ರೀತಿಯಲ್ಲೂ ಕೂಡ ವಿಮಾನ ನಿಲ್ದಾಣಕ್ಕೆ ಒಂದು ಸೂಕ್ತವಾಗಿರುವಂಥ ಪ್ರದೇಶ ಅದಾಗಬೇಕಾಗತ್ತೆ. ಭೂ ಸ್ವಾಧೀನಕ್ಕೆ ಹೆಚ್ಚು ಸಮಸ್ಯೆಯೂ ಕೂಡ ಆಗಬಾರ್ದು. ಇಂಥದ್ದೊಂದು ಫೀಸಿಬಿಲಿಟಿ ರಿಪೋರ್ಟ್ ಅನ್ನು ಕೊಡಬೇಕಾಗತ್ತೆ. ಅದಾದ ಬಳಿಕ ಆ ವರದಿಯ ಆಧಾರದ ಮೇಲೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಒಂದು ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ಅದಾದ ಬಳಿಕ ಅವರು ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಅದಾದ ಬಳಿಕ ಈ ಪರಿಸರ ಇಲಾಖೆಯಿಂದ ಅದರಿಂದಲೂ ಕೂಡ ಒಪ್ಪಿಗೆ ಬೇಕಾಗತ್ತೆ. ಅದೇ ನೀವು ಕನಕಪುರ ರಸ್ತೆ ಅಂದಾಗ ಪಕ್ಕದಲ್ಲಿ ಬಂದರಘಟ್ಟ ಇದಿದೆ, ಅದರಿಂದಲೂ ಕೂಡ ಒಂದಷ್ಟು ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಮುಂದೆ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡಿಬೇಕಾಗತ್ತೆ. ಸದ್ಯಕ್ಕೆ ಈ ಪ್ರೋಸೆಸ್ ಎಲ್ಲವೂ ಕೂಡ ಈಗಾಗಲೇ ಆರಂಭ ಆಗಿದೆ. ಮುಂದೆ ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಬಂಧುಗಳೇ, ವೈಯಕ್ತಿಕವಾಗಿ ನಿಮ್ಗೆ ಏನ್ ಅನ್ಸುತ್ತೆ, ಎಲ್ಲಾದ್ರೆ ಉತ್ತಮ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.